ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಮ್ಮೆ ಒಂದು ಗಣೇಶ ಗೋಡನ್ ಕರ್ಕೊಂಡ್ಬಂದಿದ್ದೀನಿ. ಎಲ್ಲಂತ ಹೇಳಿದ್ರೆ ಬೆಂಗಳೂರಿಂದ ಆಚೆ ಅಂದರೆ ತೀರಾ ದೂರ ಅಲ್ಲ, ಕೇವಲ ನಿಮಗೊಂದು 30-40 ಕಿಲೋಮೀಟರ್ ದೂರದಲ್ಲಿರುವಂಥ ಹೊಸಕೋಟೆ ಅಂದರೆ ನಿಮ್ಗೆ ಸಡನ್ನಾಗಿ ಅರ್ಥ ಆಗಲ್ಲ. ಹೊಸಕೋಟೆ ತಾವರೆಗೆರೆ ಅನ್ನೋ ಒಂದು ಏರಿಯಾ ಬರುತ್ತೆ. ಆ್ಯಕ್ಚುಲಿ ಹೋದ ವರ್ಷ ಕೂಡ ತೋರಿಸಿದ್ದೆ ಅವ್ರದ್ದು. ಸೊ ಅದೇ ಜಾಗ ಕರ್ಕೊಂಡ್ಬಂದಿದ್ದೀನಿ. ವಸಂತ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ ಹೋಲ್ಸೇಲ್ ಮಾಡೋರಿಗೆ. ಸೊ ಇವತ್ತು ಆಲ್ಮೋಸ್ಟ್ ಇವ್ರದ್ದು ಕಚ್ಚಾ ಪೀಸೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ, ಮತ್ತು ಪೇಂಟಿಂಗ್ ರೆಡಿ ಆಗ್ತಾ ಇದ್ದಾರೆ. ಸೊ ಮೊದಲೇದಾಗಿ ಬನ್ನಿ, ಹೊರಗಡೆ ಬನ್ನಿ. ಸೊ ಇದು ಇವರು ಫಸ್ಟ್ ಗೋಡನ್, ಇನ್ನೊಂದು ಗೋಡನ್ ಆ ಕಡೆ ತೋರಿಸ್ತೀವಿ. ಫಸ್ಟು ಒಂದು ಗೋಡನ್ ವಿಸಿಟ್ ಮಾಡೋಣ. ಸೊ ಮೊದಲೇದಾಗಿ ನೋಡ್ತಿರ್ಬೋದು ವಿಚಾರ, ಇದೆಲ್ಲ ಕಚ್ಚಾ ಮಾಲ್ ಅಟ್ ಪ್ರೆಸೆಂಟ್ ರೆಡಿ ಇರೋಂಥ ಮಾಲ್ಗಳು. ಒಂದು ಜಸ್ಟ್ ನೋಡಿ ನೋಡಿದ್ರು. ಸೊ ನೋಡ್ತಿರ್ಬೋದು ಎಲ್ಲ ರೆಡಿ ಇದ್ದಾವೆ. ಸೊ ಇಲ್ಲ ನಮ್ಮ ಸರ್ ಇದ್ದಾರೆ. ಸರ್ ಹೆಂಗಿದ್ದೀರಾ? ಸರ್ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್ ಮತ್ತೆ ಈ ವರ್ಷ ಎಷ್ಟು ಮಾಡಲ್ ಮಾಡ್ತಾರೆ ಏನು ಕದ ಸರ್? ಸರ್ ಈ ವರ್ಷ ಅಂದ್ರೆ ನಮ್ಮ ಮಾಮೂಲಿ ನಾರ್ಮಲ್ ಆಗಿ ಒಂದು 20 to 25 ಮಾಡಲ್ಸ್ ಇರುತ್ತೆ. ಓಕೆ, ಈ ವರ್ಷ ಹೊಸದಾಗ ಅಂದ್ರೆ ಒಂದು 7 ಮಾಡಲ್ಸ್ ಮಾಡಿದೀವಿ. ಸೊ ಅದನ್ನ ಬಿಟ್ಟು ಹೊಸ ಮಾಡಲ್ಗಳು. ಲಾಸ್ಟ್ ಟೈಮ್ದು ಮೂವಿಂಗ್ ಅಲ್ಲಿ ಇಲ್ದಿದ್ ಬಿಟ್ಟು ಲಾಸ್ಟ್ ಟೈಮ್ ಒಂದು 15 ಮಾಡಲ್ಸ್ ಇದಾವೆ. ಓಕೆ, ಈ ಟೈಮ್ ಹೊಸದಾಗಿ ಒಂದು 7 ಮಾಡಲ್ಸ್ ಮಾಡಿದೀವಿ. ಓಕೆ, 3 feet ಒಂದು 2 ಮಾಡಲ್ಸ್ ಮಾಡಿದೀವಿ. ಟೋಟಲ್ ನಮ್ಮ ಹತ್ರ ಈಗ 25 ಮಾಡಲ್ಸ್ ಇದೆ. 25 ಮಾಡಲ್. ಸೊ ಅಟ್ ಪ್ರೆಸೆಂಟ್ ಈಗ ಹೆಂಗೆ ಹೋಲ್ಸೇಲ್ ಗಿಫ್ಟ್ ಇನ್ ಕೇಸ್ ಏನೋ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ಅಟ್ ಪ್ರೆಸೆಂಟ್? ಸಿಗುತ್ತೆ. ಆಲ್ರೆಡಿ ನಮ್ಮ ಹತ್ರ ಒಂದು 40 to 50% ಬುಕಿಂಗ್ ಆಗಿದೆ. ಓಕೆ, ಯಾರಾದ್ರೂ ಬೇಕಾದವರು ಹೋಲ್ಸೇಲ್ಗೆ ಆದಷ್ಟು ಬೇಗ ಬನ್ನಿ. ಇನ್ನೊಂದು ಮಂತಲ್ಲಿ ಎಲ್ಲ ನಮ್ದು ಬುಕಿಂಗ್ ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಹೋಲ್ಸೇಲ್ ಅವ್ರು ಮತ್ತೆ ಲಾಸ್ಟ್ ಅಲ್ಲಿ ಬಂದು ನಮ್ಗೆ ಕೊಡ್ಲಿಲ್ಲ ಅಣ್ಣ ಅಂತ ಬೇಜಾರ್ ಮಾಡ್ಕೊಂಬಿಡಿ. ಹೋಲ್ಸೇಲರ್ ಯಾರಾದ್ರೂ ಗಣಪತಿ ಬೇಕಾಗಿದ್ರೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇವ್ರು ಮೆನ್ಷನ್ ಮಾಡಿರ್ತಾರೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಮತ್ತೆ ಈ ಜಾಗದ ಲೊಕೇಶನ್ ಸಿಂಪಲ್ ಗುರು. ಆಕ್ಚುಲಿ ಕೋಲಾರ ರೋಡ್ ಅಂತ ಹೇಳಿದ್ರೆ ಸಾಕು ನಿಮಗೆ. ಕೋಲಾರ ರೋಡ್ ಓಲ್ಡ್ ಮದ್ಲಾಸ್ ರೋಡ್, ಕೋಲಾರ. ಈಗ ಬಸ್ಸಲ್ಲಿ ಬರೋರು ಯಾರಾದ್ರೂ ಕೋಲಾರ ಬಸ್ ಹತ್ಬಿಟ್ಟು ತಾವರೆಕೆರೆ ಅಂದ್ರೆ ಇಳಿಸ್ತಾರೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಆರಾಮಾಗಿ ನಡ್ಕೊಂಡು ಮಾಡ್ಬೋದು ನಿಮಗೆ. ಹೈವೇ ಪಕ್ಕದಲ್ಲೇ ಇರೋದು ನಮ್ ಗೋಡ. ಮತ್ತೆ ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಹೋದ ವರ್ಷ ನಿಮಗೆ ಸೆಪ್ಟೆಂಬರ್ ಇತ್ತು ಗಣೇಶ ಹಬ್ಬ. ಈ ವರ್ಷ ಒಂದು ತಿಂಗಳು ಮುಂಚೆ ಇದೆ. ಎಷ್ಟೊಂದು ಗೊತ್ತಿಲ್ಲ, ಇನ್ನ ಸೆಪ್ಟೆಂಬರ್ ಅನ್ಕೊಂಡ್ರೆ ಆಗಸ್ಟ್ 27 ಇದೆ. ನೆನಪಲ್ಲಿ ಇಟ್ಕೊಳ್ಳಿ. ಆ ಕಾರಣಕ್ಕೆ ಇವ್ರು ಬೇಗ ಬನ್ನಿ ಅಂತ ಹೇಳ್ತಾ ಇರೋದು ಅಷ್ಟೇ. ಓಕೆನಾ? ಸೊ ಬನ್ನಿ ಸರ್, ಹೇಳಿ ಹೊಸ ಮಾಡಲ್ ತೋರಿಸಿ ಸರ್. ಈ ವರ್ಷ ಏನ್ ಹೊಸ ಕಾನ್ಸೆಪ್ಟ್ ಇದೆ? ಹೊಸ ಮಾಡಲ್ ಬನ್ನಿ, ಈ ಕಡೆ ಬನ್ನಿ. ಈ ಕಡೆ ರೆಡಿ ಆಗ್ತಾ ಇದೆ ಕಚ್ಚಾ ಪೀಸು. ಓಕೆ, ಆಲ್ಮೋಸ್ಟ್ ಇದರಲ್ಲಿ ಜನಗಳಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಫುಲ್ ಫಿನಿಶ್ ಆದ್ರೇನೆ ಗೊತ್ತಾಗೋದು. ನೋಡಿ ವೈಟ್ ಪೇಜಸ್ ನೋಡಿ POP ಏನಕ್ಕೆ ಹೋಗ್ಬೇಡಿ, ಇದೆಲ್ಲ ಪರಿಶುದ್ಧ ಮಣ್ಣು. ಆ ಕಡೆ ತೋರಿಸ್ತೀನಿ. ಜಸ್ಟ್ ವೈಟ್ ಪೇಜ್ ಯಾಕೆ ಮಾಡ್ಕೊಳ್ಳೋ ಸರ್ ಇದನ್ನ ನೋಡಿ. ಈಗ ಯಾಕಂದ್ರೆ ಈಗ ಬೇಸ್ ಕಲರ್ ಬೇಕೇ ಬೇಕು. ಈ ಮಣ್ಣು ಮೇಲೆ ನಾವು ಡೈರೆಕ್ಟ್ ಪೇಂಟ್ ಮಾಡ್ಬಿಟ್ರೆ ಅದು ಬ್ಲಾಕ್ ಆಗ್ಬಿಡುತ್ತೆ. ಹೌದು, ಅದರಿಂದ ನಾವು ಬೇಸ್ ಪೇಂಟ್ ಇದು ಚಾಕ್ ಪೌಡರ್ ಮಾಡ್ಕೊಂತೀವಿ. ಅದ್ರ ಮೇಲೆ ಮತ್ತೆ ಡಿಸ್ಟೆಂಪರ್ ಹಾಕೊಂಡು ಮತ್ತೆ ಬೇರೆ ನಮ್ದು ಇನ್ನೊಂದು ಪೇಂಟ್ ಇದೆ, ಅದು ಹಾಕೊಂಡು ಆಮೇಲೆ ಬಾಡಿ ಕಲರ್ ಹಾಕೋದು. ನಾವು ಇಷ್ಟು ಪ್ರೊಸೆಸ್ ಇದೆ ಒಂದು ಪೇಂಟಿಂಗ್ ಮಾಡ್ಬೇಕಂದ್ರೆ. ಫಸ್ಟೇ ಬಾಡಿ ಕಲರ್ ಹಾಕಲ್ಲ, 3-4 ತರ ಕಲರ್, 3-4 ಸರಿ ನಾವು ಬೇಸ್ ಕಲರ್ ಹಾಕೊಂಡು ಅದಾದ್ಮೇಲೆ ನಾವು ಬಾಡಿ ಕಲರ್ ಮಾಡ್ಕೊಳೋದು. ಸೊ ವೀಕ್ಷರ ಇದು ನೋಡ್ತಿರ್ಬೋದು ವೀಕ್ಷರ, ಎಷ್ಟು ಸಕ್ಕದಾಗಿದೆ ನಂದಿ. ತುಂಬಾ ಜನ ನಂದಿ ಚಿಕ್ಕದಾಗಿ ಮಾಡ್ತಾರೆ. ಇದು ನೋಡಿ ಗಣೇಶನಿಗೆ ದೊಡ್ಡದಾಗಿದೆ ನಂದಿ, ಎಷ್ಟು ಸಕ್ಕದಾಗಿ ನೋಡ್ತಿರ್ಬೋದು. ಮತ್ತೆ ಕಲರೇಷನ್ ಬಾಡಿ ಸ್ಟ್ರಕ್ಚರ್ ಕೂಡ ಸಕ್ಕದಾಗಿ ಮಾಡಿದ್ದಾರೆ. ಸೊ ಇದೊಂದು ಹೊಸ ಕಾನ್ಸೆಪ್ಟ್, ಈ ವರ್ಷ ಹೊಸ ಕಾನ್ಸೆಪ್ಟ್. ಓಕೆನಾ? ಸೊ ಹಂಗೆ ಬನ್ನಿ ಈ ಕಡೆ ನೋಡ್ತೀವಿ. ಬನ್ನಿ, ಈ ಕಡೆ ಇದೆ. ಸೊ ನೋಡಿ ಎಲ್ಲ ಮಿಕ್ಸ್ ಇದೆ, ತೋರಿಸ್ಬಿಡೋಣ. ಇದು ನೋಡಿ ಶಿವನ ತಲೆ. ನೋಡಿ ಇಲ್ಲೇ ನೋಡ್ಕೊಬಿಡಿ, ಮಣ್ಣಿದು. ಓಕೆನಾ? POP ಎಲ್ಲ ಇದು ಮಣ್ಣಿದು. ಇದು ಶಿವನ ತಲೆ. ಇದು ಫುಲ್ ಕಲರೇಷನ್ ಆಗಿರೋದು. ಇದು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಒಂದು 2 ಮಂತ್ಸ್, 1 ಮಂತಲ್ಲಿ ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಈಗ ಏನು ತಲೆ ತೋರಿಸೋದಲ್ಲ, ಸೇಮ್ ಶಿವ ನೋಡ್ತಿರ್ಬೋದು. ಹೋದ ವರ್ಷ ಕೂಡ ಈ ಕಾನ್ಸೆಪ್ಟ್ ಇತ್ತು ಇಲ್ಲಿ. ಓಕೆನಾ? ಸಕ್ಕದಾಗಿ ಮಾಡಿದ್ದಾರೆ. ಸೊ ಇನ್ನು ಬರೋಣ. ನೋಡಿ ಇದ್ರ ತಲೆನೇ ಅದು ನೋಡ್ತಿರ್ಬೋದು. ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ, ಇನ್ನು ಜಸ್ಟ್ ಇವಾಗ ಪ್ರೊಸೆಸಿಂಗಲ್ಲಿ ಇದೆ. ಕ್ರ್ಯಾಕೆಲ್ಲ ಬಿಟ್ಟಿದೆ, ಬಟ್ ಇದೆಲ್ಲ ಮಣ್ಣಿಂದು. ಓಕೆನಾ? ಸೊ ಬನ್ನಿ ಇನ್ನೂ ಹೋಗೋಣ. ನೋಡ್ತಿರ್ಬೋದು ನೋಡಿ ಎಷ್ಟು ಇದೆ ಗಣೇಶ, ಸಕ್ಕದಾಗಿದ್ದಾವೆ. ಸೊ ಸರ್ ಈ ವರ್ಷ ವೀಕ್ಷಕರೇ ಹೊಸ ಕಾನ್ಸೆಪ್ಟ್ ನಂಗೆ ನೋಡಿ ಎಷ್ಟು ಸಕ್ಕದ ಮನೆ ಹತ್ರ ಬರೋ. ಸೊ ಏನು ಕಾನ್ಸೆಪ್ಟ್ ಸರ್ ಇದು? ಸರ್ ಇದು ಗಣೇಶ ವೀಣಾ ಬರ್ತಾ ಇರೋದು ಲಿಂಗ ಮೇಲೆ ಕುತ್ಕೊಂಡು. ಓಕೆ ಗೊತ್ತಾಯ್ತು. ಈ ಬಂದು ರಾವಣ ಕಾನ್ಸೆಪ್ಟ್ ಅಂತ ಹೇಳ್ಬೋದಾ? ಆತರ ಅನ್ಕೊಂಡ್ರು ತಪ್ಪಾಗಲ್ಲ. ಅಲ್ಲ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಯಾಕೆ ರಾವಣ ಇಲ್ಲಿ ವೀಣಾ ಬರುತ್ತೆ, ಹಿಂದೆಗಡೆ ಲಿಂಗ ಬರುತ್ತೆ. ನೀವು ಫುಲ್ ಫಿನಿಶ್ ಆದ್ರೆ ಗೊತ್ತಾಗುತ್ತೆ. ಆ ಕಡೆ ಆಗಿದೆ, ವೈಟ್ ಪೀಸ್ ಆಗಿದೆ. ನೋಡ್ಸೋಣ. ಇದು ಬಂದ್ಬಿಟ್ಟು ಹಿಂಭಾಗದಲ್ಲಿ ಶಿವಲಿಂಗ ಬರುತ್ತಂತೆ, ಇಲ್ಲೊಂದು ವೀಣೆ ಬರುತ್ತೆ. ಸೊ ನಿಮ್ಗೆ ರಾವಣನ ಕಾನ್ಸೆಪ್ಟ್ ಅಷ್ಟೇ. ಓಕೆನಾ? ರಾವಣ ಕೂಡ ಶಿವನ ಭಕ್ತಾನೆ. ಓಕೆನಾ? ಹಂಗಂದ್ಬಿಟ್ಟು ಕೆಟ್ಟದ ತಗೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಇದು ಆ ರೀತಿ ಕಾನ್ಸೆಪ್ಟು. ಇದು ನೋಡಿ, ಇದು ಶಿವ, ಇದು ಏನಿದೆ ಲಿಂಗನ ಮೇಲೆ ಕುತ್ಕೊಂಡಿರ್ತಾರೆ ಗಣೇಶ. ಇದು ಬೇಸ್ ಕೂಡ ಅಷ್ಟೇ, ಲಿಂಗನ ಮೇಲೆ ಕುತ್ಕೊಂಡಿರ್ತಾರೆ. ಹೊಸ ಕಾನ್ಸೆಪ್ಟ್ ಸಕ್ಕದಾಗಿದೆ. ಸೊ ಬನ್ನಿ, ಇದೆಲ್ಲ ಕಲರೇಷನ್ ನೆಕ್ಸ್ಟ್ ತಿಂಗಳು ಬಂದು ತೋರಿಸ್ತೀನಿ. ಇನ್ನು ಆ ಕಡೆನಾ? ಸೊ ಇನ್ನೊಬ್ಬ ಆ ಕಡೆ ಹೋಗೋಣ. ಸೊ ಇವಾಗ ಆ ಕಡೆ ಆಯ್ತಾ? ಸೊ ಇದು ನೋಡ್ತಿರ್ಬೋದು ವೀಕ್ಷರ. ಸರ್ ಇದು ಹೊಸ ಕಾನ್ಸೆಪ್ಟ್ ಈ ವರ್ಷದ. ಇದು ಡ್ರ್ಯಾಗನ್ ಇತ್ತು, ಲಾಸ್ಟ್ ಟೈಮ್ ಇತ್ತು, ಬಟ್ ಪ್ರೊಡಕ್ಷನ್ ಮಾಡಕ್ ಆಗ್ಲಿಲ್ಲ. ಈಗ ಕೆಲ್ಸಗಾರ ಪ್ರಾಬ್ಲಮ್ ಇಂದ ಪ್ರೊಡಕ್ಷನ್ ಮಾಡಿರ್ಲಿಲ್ಲ. ಆಲ್ಮೋಸ್ಟ್ ಈ ತರ ಇದು ಈ ವರ್ಷದ ಹೊಸ ಮಾಡಲೇ ಬರುತ್ತೆ. ಇದು ಡ್ರ್ಯಾಗನ್. ಓಕೆ. ಸೊ ನೋಡ್ತಿರ್ಬೋದು ಡ್ರ್ಯಾಗನ್ ಸರ್ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ ನಿಮಗೆ. ಸೊ ಹಿಂಭಾಗದಲ್ಲಿ ಗಣೇಶನ ಹಿಂಭಾಗದಲ್ಲಿ ಡ್ರ್ಯಾಗನ್ ತರ ಅದು ಲೈನ್ ಆಗಿದೆ ನೋಡ್ತಿರ್ಬೋದು. ಎಷ್ಟೊಂದು ಇದಾವೆ. ಸಿಂಪಲ್ ಆಗಿರೋ ಗಣೇಶ ಇಲ್ಲಿಂದ ತೋರಿಸ್ತೀನಿ ಬನ್ನಿ. ನೋಡಿ ಇದು ಹೋದ ವರ್ಷ ಇತ್ತು, ನಿಮ್ಗೆ ನೋಡಿರ್ತೀರ ಇದೆ ಸಿಮ್ಮನ್ ಮೇಲೆ. ಇಲ್ಲಿಂದ ತೋರಿಸ್ತಾ ಹೋದ ವರ್ಷ ನೋಡಿರ್ಬೋದು ನೀವು. ಓಕೆನಾ? ಬನ್ನಿ ಇನ್ನು ಇದು ನೋಡಿ ವಿಷಯ ಸಿಂಪಲ್ ಆಗಿದೆ ಗಣೇಶ. ನಮ್ಗೆ ಯಾವುದೇ ರೀತಿ ಡಿಸೈನ್ಸ್ ಬೇಡ, ಸಿಂಪಲ್ ಆಗಿ ಬೇಕು ಅಂದರೆ ನೋಡಿ ಈ ರೀತಿ ಗಣೇಶ ಹೋಗ್ಬೋದು.
ಸಕ್ಕದಾಗಿದೆ ನೋಡಿ. ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಸರ್ ಇದು ಈಗ ಪೀಟೆ ಬೇಸ್ ಇಲ್ಲ, ಹಾಕಿದ್ರೆ? ಪೀಟೆ ಹಾಕಿದ್ರೆ 5.5 ಬರುತ್ತೆ. 5.5 ಅಡಿ. ಇದು ಅದೇ ಇದು ಅಯೋಧ್ಯ ಗಣೇಶ ಇದೆಯಲ್ಲ, ಇದಕ್ಕೆ ಆರ್ಚ್ ಬರುತ್ತೆ. ಓ ಇದೇ ಕಾನ್ಸೆಪ್ಟ್. ಓಕೆ 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 ಓಕೆ. ಸೊ ಹೋದ ವರ್ಷ ನಿಮ್ಗೆ ಅಯೋಧ್ಯ ತೋರಿಸಿದ್ದಲ್ಲ, ಅಲ್ಲೊಂದು ಪೀಸ್ ಇದೆ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಇದೆಲ್ಲ ಅದೇನೆ, ಲೈವ್ ನೋಡ್ತಿರ್ಬೋದು, ಇವೆಲ್ಲ ಅದೇನೆ ನೋಡಿ. ಇದೆಲ್ಲ ಕಚ್ಚಾ ಮಾಲ್ ಇದೆಲ್ಲ, ಇದು ವೈಟ್ ಪ್ಯಾಚಸ್ ಎಲ್ಲ ಅಲ್ಲಿ ಮಾಡಿದ್ದಾರೆ, ಇದೆಲ್ಲ ಕಚ್ಚಾ ಮಾಲ್ಗಳು ನೋಡ್ತಿರ್ಬೋದು. ಇದೆಲ್ಲ ನೋಡಿ, ಇದೆಲ್ಲ ಕಚ್ಚಾ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಕ್ರ್ಯಾಕ್ ಬಿಟ್ಟದೆಲ್ಲ ಅಬ್ಸರ್ವ್ ಮಾಡ್ಬೋದು. ಇಲ್ಲ ಪಕ್ಕ ಪರಿಶುದ್ಧ ಮಣ್ಣಿನ ಗಣೇಶ ಕೂಡ ಇವೆಲ್ಲ. ಬನ್ನಿ ಈ ಕಡೆ ಬನ್ನಿ. ಹುಷಾರಾಗಿ ಬರ್ಬೇಕು ಗುರು, ಎಲ್ಲ ಇವಾಗ ಜಸ್ಟ್ ಜಾಯಿಂಟ್ ಮಾಡಿರ್ತಾರೆ. ಇದು ನೋಡ್ಬೋದು ವೀಕ್ಷರೆ, ಇದು ಕೂಡ ಈ ವರ್ಷ ಹೊಸ ಕಾನ್ಸೆಪ್ಟ್, ಸಕಾಲಿದೆ. ಕೆಳಗಡೆ ಹಾವು, ಮೇಲೆ ಈಗ ಇದು ಶಿವ ಬರುತ್ತೆ. ಶಿವ ವಿಷ ಕುಡಿತಾ ಇರೋದು, ಸಮುದ್ರ ಮಂಥನ ಕಾನ್ಸೆಪ್ಟ್ ಮಾಡಿರೋದು. ಸೂಪರ್ ಆಗಿದೆ ಗುರು. ಅಲ್ಲಿ ಗದೆ ಬರುತ್ತೆ. ಇಲ್ಲಿ ಇನ್ನ ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ಆಗ ಮತ್ತೆ ನಿಮ್ಗೆ ಹೇಳಿದ ಪೇಂಟಿಂಗ್ ಆದ್ಮೇಲೆ ಇದಾಗ ನೋಡೋಕೆ ಚಂದ. ನಿಮ್ಗೆ ಏನಕ್ಕೆ ಇವಾಗ ಕಚ್ಚಾ ಪೀಸಲ್ಲಿ ತೋರಿಸ್ತಾ ಇದೆ ಅಂದ್ರೆ ತುಂಬಾ ಜನಕ್ಕೆ ಪ್ರೊಸೆಸಿಂಗ್ ಹೆಂಗಿರುತ್ತೆ ಅಂತ ಐಡಿಯಾ ಇರಲ್ಲ. ಸೊ ಆ ಕಾರಣಕ್ಕೆ ತೋರಿಸ್ತಾ ಇದೆ ಅಷ್ಟೇ. ಸೊ ಬನ್ನಿ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಇದು ಪ್ಲೇನ್ ಗಜಪ್ಪ ಗಣೇಶ ಅಂತಾರೆ. ಸೂಪರ್ ನೋಡಿ ವೀಕ್ಷರ, ನನಗೆ ಇದು ಬಂದಷ್ಟು ತುಂಬಾ ಇಷ್ಟ ಆಯ್ತು ಮಾತ್ರ. ಈ ಮಾಡ್ಲು ಡಿಫ್ರೆಂಟ್ ಆಗಿದೆ ನೋಡ್ತೀರಿ. ಒಂದ್ ರೀತಿ ನಿಮಗೆ ಕಿರೀಟ ಬಿದ್ದಿತ್ತು, ನಿಮ್ಗೆ ವೆಂಕಟೇಶ್ವರ ಅಂತರ ಹೈಟ್ ಇದೆ ಕಿರೀಟ, ನೋಡ್ತೀರಾ, ಅಬ್ಸರ್ವ್ ಮಾಡ್ತಿರ್ಬೋದು ನಿಮ್ಗೆ ಕಿರೀಟ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸಿಂಪಲ್ ಆಗಿದೆ ಗಣೇಶ ಮಾತ್ರ. ಇದು ಶಂಕು ಚಕ್ರ ಇಟ್ಕೊಂಡು ಸೂಪರ್ ಆಗಿದೆ. ಈ ಎಷ್ಟು ಫೀಟ್ ಬರುತ್ತೆ ಸರ್ ಬೇಸ್ ಹಾಕಿದ್ರೆ? ಸರ್ ಇದು ಸೇಮ್ 5.5 5.5 ಬರುತ್ತೆ. ಸೂಪರ್ ನೋಡಿ ವೀಕ್ಷರ, ನೋಡ್ತಿರ್ಬೋದು, ಎಲ್ಲ ಅಬ್ಸರ್ವ್ ಮಾಡಿ. ಸೊ ಎಲ್ಲ ಕಡೆ ಹೋಗಲ್ಲ ಪಾಪ, ಎಲ್ಲ ಪ್ರೊಸೆಸಿಂಗ್ ವರ್ಕ್ ಇದೆಲ್ಲ ಎಲ್ಲ ಹತ್ರ ಇಟ್ಟಿಬಿಟ್ಟಿದ್ವಿ. ಎಲ್ಲ ನಿಮ್ ಪೇಂಟ್ ಆದ್ಮೇಲೆ ರ್ಯಾಂಡಮ್ ವಿಡಿಯೋ ಅಷ್ಟೇ ಇದು ನಿಮ್ಗೆ, ಓಕೆನಾ? ಸೊ ಇನ್ನು ಇಲ್ಲಿ ನೋಡಿ, ಇದು ಹೋದ ವರ್ಷ ತೋರಿಸಿದ್ರು ನಿಮಗೆ ಗಣೇಶ. ಹೋದ ವರ್ಷ ನೋಡಿರ್ತಾರೆ ಈ ಕಾನ್ಸೆಪ್ಟ್ ನ. ಈ ವರ್ಷ ಕೂಡ ಇವ್ರು ಹೋದ ವರ್ಷ ಕೆಲವೊಂದು ಕಾನ್ಸೆಪ್ಟ್ ಚೆನ್ನಾಗಿ ಮೂವ್ಮೆಂಟ್ ಆಗಿರೋದನ್ನ ಇಟ್ಕೊಂಡಿರಲ್ಲ ಸರ್. ತುಂಬಾ ಜನ ಡಿಮ್ಯಾಂಡ್ ಇರುತ್ತೆ, ಶಿವಂದ್ ಆಗಿರ್ಬೋದು, ಅದೆಲ್ಲ ಕೆಲವು ಕಾನ್ಸೆಪ್ಟ್ ಜನ ಬಿಡಲ್ಲ. ಈಗ ಶಿವ ಆಗ್ಲಿ, ನಂದಿ ಆಗ್ಲಿ, ಮತ್ತೆ ಹಂಸ ಆಗ್ಲಿ, ಎಷ್ಟು ವರ್ಷ ಆದ್ರೂ ಜನ ಅದನ್ನ ಇಷ್ಟಪಡೇ ಪಡ್ತಾರೆ. ಕೆಲವೊಂದು ಫ್ಲಾಪ್ ಆಗ್ತೈತೆ, ಅದೇನ್ ಮಾಡಕ, ಫ್ಲಾಪ್ ಆಗೋದು ಬಿಡ್ತಾ ಇರ್ತೀವಿ, ಹಿಟ್ ಆಗೋದು ಮಾಡ್ಕೊಂತಾ ಇರ್ತೀವಿ. ನೋಡಿ ವೀಕ್ಷರ, ಈ ಕಡೆ ಕೂಡ ಅಷ್ಟೇ. ಅದೇ ಈಗ ಅಲ್ಲಿ ಹೇಳಿದ್ನಲ್ಲ ರಾವಣನ್ ಕಾನ್ಸೆಪ್ಟ್ ಅಂದ್ರೆ ಅದೇ ತರ ಗಣೇಶ. ಇದೊಂದು ಈ ರೀತಿ ಈ ವರ್ಷ ಏನ್ ಮಾಡಿದ್ದಾರೆ, ಮುಂಬೈ ಟೈಪಲ್ಲಿ ಮಾಡಿದ್ದಾರೆ, ಸ್ವಲ್ಪ ಬಾಕೊಂಡಿರೋ ಥರ ಡಿಫ್ರೆಂಟ್ ಆಗಿದೆ ನೋಡಿ. ಫೇಸಲ್ಲಿ ಅಬ್ಸರ್ವ್ ಮಾಡ್ಬೋದು ವೀಕ್ಷರ, ನಿಮಗೆ POP ಈ ಥರ ನೋಡ್ಬೋದು. ತುಂಬಾ ಕಡೆ ನಿಮಗೆ ಫಿನಿಶಿಂಗ್ ಅಲ್ಲ, ಮಣ್ಣಲ್ಲಿ ಈ ಥರ ಫಿನಿಶಿಂಗ್ಗಳು ಕೊಡ್ತಾರೆ, ನೋಡ್ತಿರ್ಬೋದು ನೀವು. ಇದೆಲ್ಲ ಸಕ್ಕದಾಗಿದೆ, ನೋಡ್ತಿರ್ಬೋದು, ಏನು ಮಜಾ ಇದೆ. ಇನ್ನು ಈ ಕಡೆ ಬನ್ನಿ, ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಅದೇ ಸಮುದ್ರ ಮಂಥನ ಹೇಳಿದ್ರಲ್ಲ ಇವಾಗಲ್ಲ ಸರ್, ಅದೇ ರೀತಿ ಕಾನ್ಸೆಪ್ಟ್ ಇದು ಕೂಡ. ಇದೆಲ್ಲ ಬೇಸ್ ಹಾಕಿದ್ಮೇಲೆ ಚೆನ್ನಾಗಿ ಬರುತ್ತೆ, ಹೈಟ್ ಬರುತ್ತೆ. ಇದು ಒಂದು 5 ಅಡಿ ಅಲ್ಲ ಸರ್, ಇದು 5 ಅಡಿ ಬೇಸ್ ಹಾಕಿದ್ರೆ. ಸೊ ಇಲ್ಲಿ ನೋಡ್ಬೋದು, ಇದು ಹೋದ ವರ್ಷ ಕೂಡ ನೋಡಿದ್ರಿ ಗಣೇಶನ್ ನೀವು, ಡಮರ್ ಹೋಗೋದ್ಮೇಲೆ ಕೂತಿರೋ ಥರ ಇದು. ಸೊ ನಿಮಗೆಲ್ಲ ಕಲರೇಷನ್ ಮೇಲೆ ಚಂದ ನೋಡೋಕೆ. ಇವೆಲ್ಲ ನೋಡಿ, ಡಮರ್ ಹೋಗೋದ್ಮೇಲೆ ಎಮ್ಮೆ ಇರೋದು, ಅದ್ರ ಮೇಲೆ ಕೋಣ ಎಮ್ಮನೆ ಇದು. ಆಕ್ಚುಲಿ ಏನು ಸರ್ ಅದು, ಕೋಣನ ಎಮ್ಮೆನ? ಇದು ಕೋಣ ಅನ್ನಲ್ಲ, ಗೂಳಿ ತರ ಟೈಪ್. ಓಕೆ ನೋಡಿ, ಇವೆಲ್ಲ ಮಣ್ಣು ನೋಡ್ತಿರ್ಬೋದು, ರ್ಯಾಂಡಮ್ ಆಗಿ ತೋರಿಸ್ಬಿಡಿ. ಸೊ ಇವೆಲ್ಲ ಏನು ನೋಡ್ತಾ ಇರಲ್ಲ, ಇವೆಲ್ಲ ಕಚ್ಚಾ ಪೀಸು, ಜಸ್ಟ್ ಆ ಕಡೆ ನಿಮಗೆ ವೈಟ್ ಪ್ಯಾಚಸ್ ಆಗಿರೋದಿದೆ. ಸೊ ಆ ಕಡೆ ತೋರಿಸ್ತೀನಿ ಬನ್ನಿ. ನೋಡಿ ಇದು ಕೂಡ ಅಷ್ಟೇ, ಹಂಸದ ಅವಲೇ ಸರ್ ಹೇಳಿದ್ರು ನೋಡಿ, ಇದು ವರ್ಷ ನೋಡಿ ತುಂಬಾ ಹಳೆ, ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ. ಆದ್ರೆ ಈ ಹಂಸಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ, ಇನ್ನು ಜಾಸ್ತಿ ಹೇಳ್ತಾರೆ. ಓಕೆ ಅದನ್ನ ಕೆಲವೊಂದು ಜನ ಇಷ್ಟಪಟ್ಟಿದ್ದು ಬಿಡಲ್ಲ. ನಿಜ ಕೆಲವೊಂದು ಅದು ಇಷ್ಟ ಆಗ್ಬಿಡ್ತಾವೆ ಜನಕ್ಕೆ ಮಾಡ್ಲುಗಳೆಲ್ಲ. ನೋಡಿ ಆ ಲಾಸ್ಟಲ್ಲೆಲ್ಲ ಇದಾವೆ ವಿಷಯ, ಆ ಕಡೆ ಎಲ್ಲ ನೋಡ್ಬೋದು ನೀವು. ಲಾಸ್ಟಲ್ಲ ಅದೆಲ್ಲ ಕೆಲವೊಂದು ಹೊಸ ಮಾಡ್ಲುಗಳು ಮಿಕ್ಸ್ ಆಗಿದಾವೆ ಆ ಕಡೆ. ಸೊ ಇವರೆಲ್ಲ ಇನ್ನ ಸೆಗ್ರಿಗೇಟ್ ಮಾಡಿಲ್ಲ, ಓಕೆನಾ? ಸೊ ನಿಮ್ಗೆ ರ್ಯಾಂಡಮ್ ಆಗಿ ಅಷ್ಟೇ ತೋರಿಸ್ತಾ ಇರೋದು. ಇನ್ನು ಆ ಕಡೆ ಹೋಗೋಣ ಬನ್ನಿ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ನೋಡ್ಕೊಬಿಡಿ ಎಷ್ಟು ಹೆಂಗಿದೆ, ಏನು ಮಾಡ್ತಾರೆ. ಸೊ ಇಲ್ಲಿ ಅಲ್ಲಿ ಮಣ್ಣು ಮಿಕ್ಸ್ ಮಾಡ್ತಾರದು ತೋರಿಸ್ತೀನಿ ಬನ್ನಿ ನಿಮಗೆ. ಇವೆಲ್ಲ ಕಲರೇಷನ್ ಎಲ್ಲ ಇದೇ ಇರೋದು, ಒಂದು ಅರ್ಧ ಬಾಡಿ ಎಲ್ಲ ಫಿಕ್ಸ್ ಆಗಿ ನೋಡಿ, ಈ ಥರ ಬಾಡಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಈ ಕಡೆ ಎಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಹಚ್ಚಿ ತೆಗೆದ್ಬಿಟ್ಟು ಬಾಡಿ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ ಈ ಕಡೆ. ಇನ್ನು ಬನ್ನಿ ಆ ಕಡೆ ಹೋಗೋಣ. ಸೊ ವೀಕ್ಷರ, ಇಲ್ಲಿ ನೋಡ್ತಿರ್ಬೋದು ವೀಕ್ಷರ, ಇವ್ರು ಒಂದು ಕೈ ಮಾಡ್ತಾ ಇದ್ದಾರೆ, ಗಣೇಶನ ಕೈ ಇದು ಹಚ್ಚಿದು, ಓಕೆನಾ? ನೋಡ್ತಿರ್ಬೋದು, ಮಣ್ಣಿದು ಅಬ್ಸರ್ವ್ ಮಾಡಿ. ಸೊ ಇದೇನು POP ಬಳಸ್ತಿಲ್ಲ ಅವರು, ಮಣ್ಣಲ್ಲಿ ಮಾಡೋಂಥದ್ದು. ಅದನ್ನ ಜಸ್ಟ್ ನಾರು ಹಾಕೋತಾರೆ ಅಷ್ಟೇ, ಗ್ರಿಪ್ಗೋಸ್ಕರ ನಾರು ಹಾಕೊಂಡು ಮಾಡೋದಷ್ಟೇ. ಇದನ್ನ ತೆಗೆದ್ಬಿಟ್ಟು ನಿಮ್ಮ ಕೈ ಹೆಂಗೆ ಬರುತ್ತೆ ಇಲ್ಲಿ ತೋರಿಸ್ತಿರ್ರಿ ನೋಡಿ. ಸೊ ಅದನ್ನ ಕೈ ತೆಗೆದ್ರೆ ಈ ರೀತಿ ನಿಮ್ಗೆ ಡಿಸೈನಿಂಗ್ ಬರುತ್ತೆ ಕೈ. ಈ ನಾರು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಜಸ್ಟ್ ಗ್ರಿಪ್ಗೋಸ್ಕರ ಉಪಯೋಗ ಆಗುತ್ತೆ ಅಷ್ಟೇ. ಇದು ನೋಡ್ತಿರ್ಬೋದು. ಸೊ ಈ ರೀತಿ ಮಾಡ್ತಿರೋದು ನೋಡಿ, ಇದೆಲ್ಲ ನಿಮಗೆ ಅಬ್ಸರ್ವ್ ಮಾಡ್ತಿರ್ಬೋದು. ಇದನ್ನ ಮಣ್ಣನ್ನು ಇಲ್ಲಿ ಕಲಿಸ್ಕೊಂತಾರೆ, ಸ್ವಲ್ಪ ಇನ್ನ ಏನದು ನೈಸ್ ಮಾಡ್ಕೊಂಡು ಅದ್ರ ಮೇಲೆ ಮಾಡೋದು. ಇದೆಲ್ಲ ಕಲ್ಲು ಏನಾದ್ರು ಇರುತ್ತಲ್ಲ ಮಣ್ಣಲ್ಲಿ, ಅದ್ರಲ್ಲಿ ಹಾಕಿದ್ರೆ ಫುಲ್ ನೈಸ್ ಆಗಿ ಬರುತ್ತೆ. ಸುಮ್ಮನೆ ಜಸ್ಟ್ ಗಣೇಶ ಮಣ್ಣು ಹಾಕ್ಬಿಟ್ಟು ಮಾಡಲ್ಲ, ತುಂಬಾ ಪ್ರೊಸೆಸ್ ಇರುತ್ತೆ. ನಾವು ಅನ್ಕೋತೀವಿ ಆಚೆ ನೋಡಿದ್ರೆ ಕೆರೆಯಿಂದ ಮಣ್ಣು ತಗೊಂಡ್ಬರ್ಬೇಕು, ಮಣ್ಣು ನೆನೆ ಇಕ್ಬೇಕು, ಒಂದ್ ದಿವಸ ಮುಂಚೆ ನೆನೆ ಇಕ್ಬೇಕು, ಆಮೇಲೆ ಮತ್ತೆ 3-4 ಸರಿ ಮಣ್ಣು ಹಾಕ್ಬೇಕು ಮಿಷಿನ್ಗೆ. ಆಮೇಲೆ ನಮ್ ಗಣೇಶ ಏನೋ ನಮ್ ಜನ ಏನ್ ಗೊತ್ತಾರೆ, ಬಂದ್ ಮಾಡ್ಬಿಡ್ತಾರೆ, ಆಚೆಕ್ ಬಿಡ್ತಾರೆ, ಎತ್ಬಿಡ್ತಾರ ಅಂತ. ಅದು ಮತ್ತೆ ಕ್ರ್ಯಾಕ್ ಬಿಟ್ಕೊಂಡು ಮತ್ತೆ ಕ್ಯಾಚ್ ಮಾಡಬೇಕು, ಹೆವಿ ಪ್ರೊಸೆಸಿಂಗ್ ಟೈಮ್ ಇಡ್ತದಲ್ಲ. ನೋಡಿ ಅವ್ರು ವರ್ಷ ಫುಲ್ ಇದೆ ಕೆಲಸ. ನಾವು ಅನ್ಕೋಬಹುದು ಬೇರೆ ಗಣೇಶ ಹಬ್ಬ ನಾವು ಒಂದು 2 ತಿಂಗಳು ಮಾತ್ರ ನೋಡ್ತೀವಿ ಅಷ್ಟೇ. ಬಟ್ ವರ್ಷ ಫುಲ್ ಅದನ್ನ ಪ್ರೊಸೆಸಿಂಗ್ ನಾವು ದಸರಾಗೆ ಸ್ಟಾರ್ಟ್ ಮಾಡ್ತೀವಿ. ಈಗ ತಕ್ಷಣಕ್ಕೆ ಮಾಡಕ್ಕಾಗಲ್ಲ. ನಾವು 6-7 ತಿಂಗಳು ಪ್ರೊಡಕ್ಷನ್ ನಡೀತೈತೆ, 3-4 ತಿಂಗಳು ಮತ್ತೆ ನಾವು ಫಿನಿಶಿಂಗ್ ಮಾಡ್ಬಿಟ್ಟು ಬೈಂಡಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ 3-4 ತಿಂಗಳು ನಡೀತೈತೆ. ವರ್ಷ ಪೂರ್ತಿ ಕೆಲಸ ಮಾಡ್ತಾನೆ ಇರ್ಬೇಕು, ಅವಾಗಲೇ ನಾವು ಇಷ್ಟು ಗಣೇಶ ಪ್ರೊಡಕ್ಷನ್ ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ 1 ತಿಂಗಳು 2 ತಿಂಗಳೆಲ್ಲ ಆಗೋದೇ ಇಲ್ಲ. ಸೂಪರ್. ಬನ್ನಿ ವೈಟ್ ಪೇಜಸ್ ಹಾಕಿದ ಕಡೆ ಹೋಗೋಣ. ಸೊ ವೀಕ್ಷರ, ಇದು ಇನ್ನೊಂದು ಗೋಡನು. ಸೊ ಒಳಗಡೆ ಬನ್ನಿ.
ಸೊ ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಬಂದು ಕಚ್ಚಾ ಪೀಸ್ ತೋರಿಸೋದಲ್ಲ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಆಗಿ ಎಲ್ಲ ಫಿನಿಶಿಂಗ್ ಎಲ್ಲ ಆಗಿ ನಿಮಗೆ ಪೇಂಟಿಂಗ್ ರೆಡಿ ಇರುವಂಥ ಗಣೇಶಗಳಿದಲ್ಲ ವೈಟ್ ಪರ್ಚೇಸ್ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ಇದು ಕೂಡ ಹೊಸ ಗಣೇಶ. ಹೇಳಿ ಸರ್ ಇದ್ರ ಬಗ್ಗೆ. ಬನ್ನಿ, ಇದು ಲಾಸ್ಟ್ ಟೈಮ್ ಇತ್ತು, ಈಗ ಪ್ರಬಾಳಿ ಬರುತ್ತೆ. ಲಾಸ್ಟ್ ಟೈಮ್ ಇತ್ತು ಆನೆ, ಇಲ್ಲಿ ಆರ್ಚ್ ಬರುತ್ತೆ. ಆರ್ಚ್ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹೌದಾ? ಹೌದು, ಒಂದು ಪೈಂಟ್ ಬಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ ಓಕೆ. ಈಗ ಬನ್ನಿ, ಇದು ನೋಡಿ ವೀಕ್ಷರ, ಇದು ಡೀಟೇಲಿಂಗ್ ನೋಡ್ಬೋದು. ಅದು ಹತ್ರ ಬನ್ನಿ ಬ್ರೋ, ನೋಡಿ ದಂತ ಎಷ್ಟು ಡೀಟೇಲಿಂಗ್ ಮಾಡಿದ್ದಾರೆ ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ. ತುಂಬ ಜನ ಕಡೆ ಎಲ್ಲ ಫಿಕ್ಸ್ ಮಾಡ್ಬಿಡ್ತಾರೆ, ಇವರು ಸಪ್ರೇಟಾಗಿ ಮಾಡ್ಕೊಂಡು ಸ್ವಲ್ಪ ಡೀಟೇಲಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕಲರೇಷನ್ ಮಸ್ತಾಗಿರುತ್ತೆ. ಸೊ ಇದು ನೋಡ್ಬೋದು ವೀಕ್ಷರ, ಅವಲ್ಲ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಅದೇ ರಾವಣನ ಕಾನ್ಸೆಪ್ಟ್ ಅಂತ ಹೇಳಿದ್ನಲ್ಲ. ಸೊ ಅದೇ ರೀತಿ ಮತ್ತೆ ಇದಕ್ಕೆ ವೀಣಾ ಬರುತ್ತೆ. ವೀಣಾ ಇಲ್ಲಿ ತೋರಿಸ್ತೀನಿ. ಪ್ರಜ್ವಲ್ ವೀಣಾ ಎತ್ಕೊಂಬಾರ ಅಲ್ಲೊಂದು ಹತ್ಕೊಂಬರ್ತಾರೆ ನೋಡೋಣ. ನೋಡಿ ಎಷ್ಟು ಇದು ಅಗ್ಲ ನೋಡಿ, ಅಷ್ಟೇ ಅಗ್ಲ ಸಕ್ಕದಾಗಿದೆ, ಉದ್ದ ಕೂಡ ಅಷ್ಟೇ. ಇವಾಗ ಅಬ್ಸರ್ವ್ ಮಾಡ್ಬೋದು, ಇದು ಪೀಠ ಹಾಕಿದ್ದಾರೆ. ಸೊ ಆ ಕಡೆ ನೀವು ಒಂದು 8 ಅಬ್ಸರ್ವ್ ಮಾಡ್ಬೋದು. 5 ರೆಡಿ ಬರುತ್ತಲ್ಲ ಸರ್? ಇದು 5 ರೆಡಿ ಮತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ ಲಿಂಗ ಬರುತ್ತೆ. 6 ರೆಡಿ ಬರುತ್ತೆ. ಎಕ್ಸಾಕ್ಟ್ ನಾವು ಹೇಳಕ್ಕಾಗಲ್ಲ, ಎಲ್ಲ ಫುಲ್ ಫಿನಿಶ್ ಆದ್ಮೇಲೆ ಗೊತ್ತಾಗುತ್ತೆ. ನೋಡಿ ವೀಕ್ಷರ ನೋಡ್ತಿರ್ಬೋದು, ಇದು ಅದೇ ಹೇಳೋದಲ್ಲ ಅವಲೇ ಸಿಮ್ಮನ್ ಕಾನ್ಸೆಪ್ಟು ನೋಡ್ತಿರ್ಬೋದು. ಹೋದ ವರ್ಷ ಇತ್ತು ಸೇಮ್ ಕಾನ್ಸೆಪ್ಟು, ಓಕೆನಾ? ಸೊ ಇದು ಹಿಂಭಾಗದಲ್ಲಿ ನೋಡ್ಬೋದು, ಇದು ಡಿಫ್ರೆಂಟ್ ಆಗಿ ನೋಡಿ, ಸಿಂಪಲ್ ಆಗಿರೋ ಗಣೇಶ. ಒಂದು ರೀತಿ ವೆಂಕಟೇಶ್ವರನ ಕಾನ್ಸೆಪ್ಟ್ ಅಂದ್ರೆ ಹೇಳ್ಬೋದು. ಇದನ್ನ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಆ ಕಡೆ ಈ ಕಡೆ ಶಂಕು ಚಕ್ರ ಬರುತ್ತೆ, ಕುತ್ಕೊಂಡಿರೋ ಥರ ಗಣೇಶ ಇದು ನೋಡ್ತಿರ್ಬೋದು ನಿಮಗೆ. ನಾರ್ಮಲ್ ಆಗಿ ಒಂದು ರೀತಿ ಅಯ್ಯಪ್ಪ ಟೈಪ್ ನಿಮಗೆ ಕಾಲಲ್ಲಿ ನೋಡಿದ್ರೆ ಹಂಗೆ ಅನ್ಸುತ್ತೆ ನಿಮ್ಗೆ ಅಷ್ಟೇ. ಅದೊಂದು 5 ರೆಡಿ ಆಲ್ಮೋಸ್ಟ್. ಸೊ ಈ ಸತಿ ಲಾಸ್ಟ್ ದೊಡ್ಡದಂದ್ರೆ ಎಷ್ಟು ಫೀಟ್ ಗಣೇಶ? ದೊಡ್ಡದಂದ್ರೆ ನಮ್ಮ ಹತ್ರ ಈಗ 8 ಅಡಿ ಗಣೇಶ ಇದೆ. ಹೌದಾ? ನಾರ್ಮಲ್ ಈ ಮಣ್ಣಲ್ಲೇ 7 ಅಡಿ ಬರುತ್ತೆ. ಅದು ಶಿವ ಬ್ಯಾಕ್ಗ್ರೌಂಡ್ ಸೇರಿಸಿ. ಬ್ಯಾಕ್ ಗ್ರೌಂಡ್ ಅದ್ ಬಿಟ್ರೆ ಪೇಪರ್ ಗಣೇಶ ಇದೆ. ಪೇಪರ್ ಗಣೇಶ 13 ಅಡಿ ಇದೆ. ಅದಿನ್ನು ಫಿನಿಶ್ ಆಗ್ಲಿಲ್ಲ. ಈಗ ಅದು ಮಣ್ಣಲ್ಲ ಅಂದ್ರೆ ನಮ್ಗೆ ಅದೇ ದೊಡ್ಡದು. ನೋಡಿ ಅಲ್ಲೆಲ್ಲ ಅಬ್ಸರ್ವ್ ಮಾಡ್ತಿರ್ಬೋದು, ಸಕ್ಕದಾಗಿದೆ. ಬ್ಯಾಕ್ ಗ್ರೌಂಡ್ ನೋಡಿ, ಶಿವ ನಿಮ್ಗೆ ಆಲ ಅಂತ ಹೇಳ್ತಾರೆ ನೋಡಿ, ವಿಷ ಕುಡಿತಿರೋ ತರ ಶಿವ. ಆ ಹತ್ರದಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಬನ್ನಿ ಆ ಕಡೆ ಹೋಗೋಣ. ನೋಡಿ ಇದೆಲ್ಲ ಹೋದ ವರ್ಷ ಕಾನ್ಸೆಪ್ಟ್ ಇದೆಲ್ಲ. ಈ ಕಡೆ ನೋಡ್ತಿರ್ಬೋದು, ಹಿಂದೆ ಡಮುರುಗ ಇರೋದಲ್ಲ. ಇದೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶ ವೀಕ್ಷಕರೇ. ತುಂಬಾ ಜನ ಮತ್ತೆ ಕನ್ಫ್ಯೂಷನ್ ಹಾಕೋಬೇಡಿ, ನಾನು ಮತ್ತೆ ಹೇಳ್ತೀನಿ. ಸೊ ಈ ವರ್ಷ ಹೊಸ ಕಾನ್ಸೆಪ್ಟ್ ಈಗ ಬಾಲರಾಮ ಇದು ಇಲ್ಲಿ ಬಿಲ್ಲು ಬಾಣ ಎಲ್ಲ ಬರುತ್ತೆ ಇದಕ್ಕೆ. ಅಕ್ಷರ ಈ ವರ್ಷ ಹೊಸ ಕಾನ್ಸೆಪ್ಟ್ ಇದು, ರಾಮನ ಕಾನ್ಸೆಪ್ಟ್ ಬಾಲರಾಮ ಅಂತೆ. ಬಿಲ್ಲು ಬಾಣ ಇಟ್ಕೊಂಡಿರ್ತಾರ. ಇದು ಸೂಪರ್ ಆಗಿದೆ ನೋಡಿ, ಸ್ಟೈಲ್ ಸಕ್ಕದಾಗಿದೆ. ಇಲ್ಲಿದೆ ಬನ್ನಿ ನೋಡ್ತೀವಿ, ಅಲ್ಲಿ ಆಲ್ರೆಡಿ ಫಿಟ್ ಮಾಡಿದೀವಿ. ಹೌದಾ? ಬನ್ನಿ. ಓಕೆ ಇಲ್ಲಿದೆ ನೋಡಿ ಗುರು, ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲೇ ಇದೆ ಅಲ್ಲ? ಇದು ಬೇರೆ ಇಲ್ಲ, ಅದ್ ಬೇರೆ. ಓಕೆ ನೋಡಿ ವೀಕ್ಷರ ಅಬ್ಸರ್ವ್ ಮಾಡಬಹುದು. ಸಪರೇಟ್ ನಾವು ಫಿಟ್ ಮಾಡಿರೋದು. ಇದೆಲ್ಲ ವುಡ್ ಮತ್ತೆ POP ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಅದನ್ನ ಇದು ವುಡ್ ಇದು ನೋಡ್ತಿರ್ಬೋದು. ಹಿಂಗ್ ಬರುತ್ತೆ ಗಣೇಶ ನಿಮ್ಗೆ. ಆ ಕಡೆ ನೋಡಿದ್ರಲ್ಲ, ಅದು ಫಸ್ಟ್ ಸ್ಟೆಪ್. ನಾವು ಇದು ಕಚ್ಚಾ ಪೀಸ್ ಬಂದು ನಾವು ಚಾಕ್ ಪೌಡರ್ ಹಾಕ್ಬಿಟ್ಟು ಮಾಡ್ತಾ ಇದ್ವಿ. ಇಲ್ಲಿ ಮಾಡಿದ್ವಿ, ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಇದು ಥರ್ಡ್ ಸ್ಟೆಪ್ ಮಾಡಿರೋದು. ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಬಾಡಿ ಕಲರ್ ಬರೋದು. ನಾವು ಇದು ಏನಿಲ್ಲ ಅಂದ್ರೆ ನಾವು ಪೇಪರ್ ಒಂದು 5-6 ಸರಿ ಪೇಪರ್ ಹಾಕ್ಬೇಕು, ಆಮೇಲೆ ಮಣ್ಣದು ಈ ತರ ಫಿನಿಶಿಂಗ್ ಬರುತ್ತೆ. ಸೊ ನೋಡಿ ವಿಷಯ ಹೊಸ ಕಾನ್ಸೆಪ್ಟ್ ಈ ವರ್ಷದ್ದು. ಇದು ಬಾಲರಾಮನ್ ಕಾನ್ಸೆಪ್ಟ್, ಓಕೆನಾ? ಇದು ನೋಡ್ತಿರ್ಬೋದು ನೋಡ್ರಿ, ಇಲ್ಲೊಂದು ಪಾಟೀಲ್ ಇದೆ ನೋಡಿ. ಇದು ಸಕ್ಕದಾಗಿದೆ, ಎಷ್ಟು ಹ್ಯೂಜ್ ಆಗಿದೆ ಅಬ್ಸರ್ವ್ ಮಾಡ್ಬೋದು ನಿಮಗೆ. ಪಾಟೀಲ್ ಗಣೇಶ ಅಂತ ಹೇಳಿದ್ರೆ ನಿಮಗೆ ಕಿವಿ ದೊಡ್ಡದಾಗಿ ಬರುತ್ತೆ, ಫೇಸ್ ದೊಡ್ಡದಾಗಿ ಬರುತ್ತೆ. ಸೇಮ್ ಅದೇ ರೀತಿನೇ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಪಾಟೀಲ್ ಕಡೆ ಅಂದ್ರೆ 2 ಕಾಲು ಜೋಡಿಸ್ಕೊಂಡಿರುತ್ತೆ, ಇವ್ರು ಕುತ್ಕೊಂಡು ಒಂದ್ ಕಡೆ ಈ ಕಡೆ ಇಟ್ಕೊಂಡಿರ್ತಾರೆ ಮಾಡಿದ್ದಾರೆ. ಈ ವರ್ಷ ಸಕ್ಕದಾಗಿದೆ ನೋಡ್ತಿರ್ಬೋದು. ಇನ್ನು ಒಂದು ಈ ಕಡೆ ಗಣೇಶ ತೋರಿಸ್ತಾರೆ ಬನ್ನಿ ನಿಮಗೆ. ಹುಷಾರ್ ಸರ್, ಇಲ್ಲಿ ಬನ್ನಿ ಸರ್. ಇದು ಸಮುದ್ರ ಮಂಥನ ಕಾನ್ಸೆಪ್ಟ್ ಹೇಳಿದ್ರಲ್ಲ. ಇನ್ನು ಕೆಳಗಡೆ ಹಾವು ಇದಾವೆ, ಹಾವು ಗಣೇಶ ಸುತ್ಕೊಂಡಿರೋದು. ಮೇಲೆ ಶಿವ ವಿಷ ಕುಡಿತಾರಲ್ಲ. ಸೂಪರ್ ಆಗಿದೆ ನೋಡಿ ವಿಷಯ, ಸಕ್ಕತ್ ಕಾನ್ಸೆಪ್ಟ್ ಇದೆ ಮಾತ್ರ. ಇದು ಮಾತ್ರ ಸರ್ ಪ್ರಭಾವಳಿ ಸೇರಿಸಿ ಎಷ್ಟು ಬರುತ್ತೆ ಸರ್ ರೈಟ್ ಇದು? ಸರ್ ಪ್ರಭಾವಳಿ ಸೇರಿಸಿ ಇದು 7.5 ಬರ್ಬೋದು. 7 ರೆಡಿ ಬರುತ್ತೆ. ಓಕೆ ಇಫ್ ಇನ್ ಕೇಸ್ ನಂಗೆ ಪ್ರಭಾವಳಿ ಬೇಡ ಅಂದ್ರೆ ಆ ಥರ ಆಪ್ಷನ್ ಇದೆಯಾ? ಇದೆ. ಇದರಲ್ಲಿ ಕಡಿಮೆನೆ ಆರ್ಕ್ ಮಾಡ್ಸಿರೋದು. ಪ್ರಭಾವಳಿ ಬೇಡ ಅಂದ್ರೆ ಸಿಗುತ್ತೆ. ಆಪ್ಷನ್ ಮಾಡ್ಕೊಡ್ತೇವೆ. ಕೆಲವೊಬ್ರಿಗೆ ಇಷ್ಟ, ಕೆಲವೊಬ್ರು ಆರ್ಚ್ ಕೆಲವರು ಬರೀ ಗಣೇಶ ಬೇಕು ಅಂತ ಕೆಲವರು ಇದ್ದಾರೆ, ಅಂತವ್ರಿಗೆ ಕೊಡ್ತೀವಿ. ಹಂಗಿದ್ರೆ ಓಕೆ, ಆಪ್ಷನ್ ಇದ್ರೆ ಓಕೆ. ಸೂಪರ್ ನೋಡಿ ವೀಕ್ಷರ, ಇದು ಬಂದ್ಬಿಟ್ಟು ಸಮುದ್ರ ಮಾತ್ರ ಈ ವರ್ಷ ಹೊಸ ಕಾನ್ಸೆಪ್ಟ್ ಆಕ್ಚುಲಿ. ಇದು ಗದೆ ಇಟ್ಕೊಂಡು ಆ ಕಡೆ ಹಾವಿದೆ ನಿಮಗೆ, ಮೇಲೆ ಶಿವ. ಅದು ಶಿವನ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದೆ ನೋಡ್ತಿರ್ಬೋದು ನಿಮಗೆ. ತುಂಬಾ ಕಡೆ ಶಿವನ್ಗೆ ಗಡ್ಡ ಮೀಸೆ ಇರಲ್ಲ, ಇದು ಸಕ್ಕ ಗಡ್ಡ ಮೀಸೆ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ರುದ್ರಾಕ್ಷಿಗಳು ಹಾಕೊಂಡು ಇದೆಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಸೂಪರ್. ಫೈಬರ್ ಬರ್ತಲ್ಲ ಸರ್ ಅದು? ಓಕೆ. ಸೊ ನೋಡ್ತಿರ್ಬೋದು ಈ ಕಡೆ ಎಲ್ಲ. ಈ ಕಡೆ ಬಂದ್ರೆ ಬಾಲಾಜಿ ಗಣಪತಿ ಬರುತ್ತೆ. ಬಾಲಾಜಿ ನೋಡಿ, ಸರಿ ನ್ಯೂ ಮಾಡಲ್ ಸರ್. ಇದು ನ್ಯೂ ಮಾಡಲ್ ಈ ಸರಿ ಬಾಲಾಜಿ ಈ ವರ್ಷದ. ಸೂಪರ್. ಓಕೆ. ಸೊ ನೋಡಿ ವೀಕ್ಷರ, ವೆಂಕಟೇಶ್ವರನ ಕಾನ್ಸೆಪ್ಟ್ ಇದು ಕೂಡ. ಬಾಲಾಜಿ ಅಂದ್ರೆ ವೆಂಕಟೇಶ್ವರ ನೋಡ್ತೀರಿ, ಸಕ್ಕದ ಸೈಡ್ ದರ್ಬಾರ್ ಮಾಡ್ತಿರ್ತಾರ ಗಣೇಶ. ಇದು ಆಲ್ಮೋಸ್ಟ್ ಒಂದು ಇದು ಸರ್ ಒಂದು 6 ಫೀಟ್ ಬರುತ್ತೆ. 6 ಫೀಟ್ ಬರುತ್ತೆ. ರೆಡಿ ಇದೆ ವಿಷಯ, ಇದು ರೆಡಿ ಇದೆ. ಸೊ ಈಗ ಒಂದೇ ತರ ಮಾಡಲ್ ಎಷ್ಟು ಪೀಸಸ್ ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ? ಸರ್ ಒಂದೇ ತರ ಬೇಕು ಅಂದ್ರೆ ಒಂದು 50 ಪೀಸ್ ಮಾಡಿರ್ತೀವಿ. ಒಂದು ಮಾಡಲ್ ಒಂದು 50 ಪೀಸ್ ಮಾಡಿರ್ತೀವಿ.
ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 20 to 25 ಇದೆ ಅಲ್ಲ, ಒಂದು 600 ಇಂದ 800 ಆಗಿದೆ. ಓಕೆ ಓಕೆ. ಮಾಡ್ತಾ ಎಲ್ಲರಿಗೂ ಸಿಗುತ್ತೆ ಸರ್. ಫಸ್ಟ್ ಬಂದವ್ರಿಗೆ ಸಿಗುತ್ತೆ, ಲಾಸ್ಟ್ ಬಂದವ್ರಿಗೆ ನಾವು ಹೇಳಕ್ಕಾಗಲ್ಲ. ಸೊ ಆದಷ್ಟು ಬೇಗ ಬಂದು ಆದಷ್ಟು ಬೇಗ ಬನ್ನಿ. ಹೋಲ್ಸೇಲ್ ಅವರು, ರಿಟೇಲ್ ಅವ್ರಿಗೂ ಇದ್ದೇ ಇರುತ್ತೆ. ಹೋಲ್ಸೇಲ್ ಅವರು ಬೇಕಾದವರು ಬೇಗ ಬನ್ನಿ, ಆದಷ್ಟು ಬೇಗ ಬಂದ್ರೆ ಅನುಕೂಲ. ಮತ್ತೆ ಅವ್ರು ಬೇಜಾರ್ ಮಾಡ್ಕೊಂತೀರಿ, ಲಾಸ್ಟ್ ಐಟಮ್ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಂಡವ್ರು ಇದ್ದಾರೆ. ಸೊ ನೋಡಿ ಈಗ ಹಂಸದ್ ನೋಡಿ ಇಲ್ಲಿ finish ಆಗಿದೆ. ಸೊ ನೋಡಿ ಸಕ್ಕತ್ತಾಗಿದೆ, ಹಂಸ ಇರೋ ಥರ ಹೋದ ವರ್ಷ ಕೂಡ ಇತ್ತು. ಸಕ್ಕತ್ತಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಜನ ಏನು ಅನ್ಕೋತಾರೆ, POP ಏನು ಮಣ್ಣಂದ್ರೆ ಫಿನಿಶಿಂಗ್ ಸಿಗಲ್ಲ ಅದು ಇದು ಅಂತಾರೆ. ಸೊ ಇದಕ್ಕಿನ್ನ ಫಿನಿಶಿಂಗ್ ಇನ್ನೇನು ಕೊಡಕ್ಕಾಗುತ್ತೆ ಸರ್ ಹೇಳಿ? ಮಣ್ಣಲ್ಲಿ ನಮ್ಮ ಜನ ಆಪ್ಷನ್ ಕೇಳ್ತಾರೆ, ನಮ್ಮನ್ನ ಕೂಡ ಆಪ್ಷನ್ ಕೇಳ್ತಾರೆ. ಅದಕ್ಕೆ ನಾವು ಅದೇ ರೀತಿನೇ ಮಣ್ಣಲ್ಲೇ ನಾವು POP ಬ್ಯಾನ್ ಆಗಿರೋದ್ರಿಂದ ನಾವು ಮಣ್ಣಲ್ಲೇ POP ಟೈಪ್ ಮಾಡ್ತಾ ಇದೀವಿ. ಆದ್ರೂ ಕೆಲವರು POPನೇ ಇಷ್ಟಪಡೋರು ಇದಾರೆ. ನಾವು ಏನು ಫಿನಿಶಿಂಗ್ ಮಾಡಿ ಕೆಲವ್ರು ಬಂದು POPನೇ ಕೇಳ್ತಾರೆ. ಅಂತವ್ರು ನಾವ್ ಏನ್ ಮಾಡಕ, ಆದ್ರೆ ಮಣ್ಣಿಗೆ ಇಷ್ಟಪಡೋರು ಬನ್ನಿ, ನಿಮ್ಗೆ ಎಷ್ಟು ಫಿನಿಶಿಂಗ್ ಬೇಕೋ, ಯಾವ ತರ ಕಲರ್ ಬೇಕೋ ನಾವು ಮಾಡ್ಕೊಡಕ್ ರೆಡಿ ಇದೀವಿ. ಸೂಪರ್. ನೋಡಿ ವೀಕ್ಷರ ಎಷ್ಟು ರೆಡಿ ಇದೆ ಎಲ್ಲ, ಜಸ್ಟ್ ನೋಡ್ತಾ ಇರ್ಬೋದು ನಿಮಗೆಲ್ಲ. ಜಸ್ಟ್ ರೌಂಡ್ ಆಗಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಇದೆಲ್ಲ ವೆಂಕಟೇಶ್ವರನ್ ಕಾನ್ಸೆಪ್ಟ್ ಸರ್ ಹೇಳಿದ್ರಲ್ಲ, ಸೊ ಅದೇ ರೀತಿ ಕಾನ್ಸೆಪ್ಟ್ ಇದೆಲ್ಲ ನೋಡ್ತಿರ್ಬೋದು. ಸಕ್ಕತ್ತಾಗಿ ರೆಡಿ ಆಗಿದ್ದಾವೆ ನೋಡಿ. ಇದು ಬಂದ್ಬಿಟ್ಟು ರಾಮನ, ಇದು ಬಂದ್ಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ಇದು. ಹೋದ ವರ್ಷ ಇತ್ತು ಅನ್ಕೋತೀನಲ್ಲ, ಇದು ಹೋದ್ ಸರಿ ಇತ್ತು. ಇದು ಅದ್ರ ಕೆಳಗಡೆ ಬಿಲ್ಲು ಬತ್ತಲಕ್ಕೆ ಬರುತ್ತೆ. ಓಕೆ ಓಕೆ ಓಕೆ. ಮೇಲೆ ಬಿಲ್ಲು ಇಟ್ಕೊಂಡಿರೋ. ಸೊ ರಾಮನ್ ನಿಮ್ಗೆ ಇಲ್ಲಿ ಎರಡು ತರ ಕಾನ್ಸೆಪ್ಟ್ ಇದೆ. ಒಂದು ಬಾಲರಾಮ ಇದೆ, ಇದು ನಾರ್ಮಲ್ ಇದು ಬಿಲ್ಲು ಬಾಣ ಇಟ್ಕೊಂಡು ಏನ್ ತರ ಸರ್ ಅದಕ್ಕೆ? ಇದು ಬತ್ತಳಿಕೆ ಬತ್ತಳಿಕೆ ಬಿಲ್ಲು ಇಟ್ಕೊಳ್ಳೋದು. ಸೊ ಅದ್ರ ಮೇಲೆ ಕುತ್ಕೊಂಡಿರ್ತಾರ. ಸೊ ಹೊಸ ಕಾನ್ಸೆಪ್ಟ್ ಇದು ಕೂಡ. ಸೊ ಹೊಸ ಡಿಸೈನ್ಗಳು ಆಲ್ಮೋಸ್ಟ್ ಹೇಳಿದ ಸರ್ ನಿಮಗೆ 25 ತರ ಡಿಸೈನ್ಸ್ಗಳು ಅವೈಲೇಬಲ್ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಾದ್ರೆ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನೋಡ್ತಿರ್ಬೋದು ಎಲ್ಲ ತೋರಿಸಿ ಆಲ್ಮೋಸ್ಟ್ ಗೋಡನ್ಸ್ ಅಲ್ಲ ನೋಡಿ. ಸಖತ್ತಾಗಿದ್ದಾವೆ ಗಣೇಶಗಳಲ್ಲ, ಬಟ್ ಪರಿಸರ ಸ್ನೇಹಿ ಗಣೇಶಗಳು ಇವಲ್ಲ. ಓಕೆನಾ? ಸೊ ನೋಡೋದಲ್ಲ ವೀಕ್ಷಕರೇ, ನಿಮ್ಗೆ ಯಾವುದೇ ರೀತಿ ಗಣೇಶ ಬೇಕಾರೋ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವರು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಹೊಸಕೋಟೆ ತಾವರೆಕೆರೆಯಿಂದ ಕೋಲಾರ್ಗೆ ಹೋಗೋ ಬಸ್ ಹತ್ಬಿಟ್ಟು ನೀವು ತಾವರೆಕೆರೆ ಸ್ಟಾಪ್ ಇಟ್ಕೊಂಡು ಸಾಕು, ಅಲ್ಲಿ ಬಂದು ಫೋನ್ ಮಾಡೋ ಸಾಕು, ನಿಮ್ಗೆ ಹೇಳ್ತಾರೆ ಎಕ್ಸಾಕ್ಟ್ ಲೊಕೇಶನ್ನು. ಸೊ ಇವ್ರ ಹತ್ರ ಅಟ್ ಪ್ರೆಸೆಂಟ್ 25 ಮಾಡಲ್ಸ್ ಅವೈಲೇಬಲ್ ಇದೆ, ಡಿಫ್ರೆಂಟ್ ಮಾಡಲು. ಇದು ಕೂಡ ಈ ವರ್ಷ ಹೊಸ ಕಾನ್ಸೆಪ್ಟ್, ನನಗೆ ತುಂಬ ಇಷ್ಟ ಆದಂಥ ಕಾನ್ಸೆಪ್ಟ್ ಇದು. ನಾನು ರಾವಣ ಅಂತ ಏನೇ ಬಟ್ ಗೊತ್ತಿಲ್ಲ, ನನಗೆ ನೋಡೋಕೆ ಅನಿಸ್ತಿದೆ. ಯಾಕಂದರೆ ಹಿಂಭಾಗದಲ್ಲಿ ನಿಮ್ಮ ಶಿವ ಮತ್ತು ವೀಣೆ ಇಟ್ಕೊಂಡಿರೋದು ನೋಡಿದ್ರೆ ನಿಮ್ಗೆ ರಾವಣನೇ ಅನಿಸುತ್ತೆ. ಸೊ ಆ ರೀತಿ ಕಾನ್ಸೆಪ್ಟು. ಕಲರ್ಷನ್ ಆದ್ಮೇಲೆ ಮಾತ್ರ ಬಂದು ತೋರಿಸ್ತೀನಿ. ಕಲರ್ಷನ್ ಕೆಲವೊಂದು ಆಗಿದ್ದಾವೆ, ಸೊ ನಾನು ನೋಡಿದ್ದೀನಿ. ನೆಕ್ಸ್ಟ್ ಒಂದು ಆಲ್ಮೋಸ್ಟ್ ಒಂದು 20 ದಿನ ಡಿಫ್ರೆನ್ಸ್ ಅಷ್ಟೇ, ಬಂದು ಮತ್ತೆ ತೋರಿಸ್ತೀನಿ. ಓಕೆನಾ? ಸೊ ನಿಮ್ಗೆ ಈ ಜಾಗದ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ತೊಂದರೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.